ಡಿಸೈಡ್ ಮಾಡಿದ್ರಿ ಹೋಗ್ತೀನಿ ಹೌದು ಅಂತ. ಹೌದು ಸೊ ಹೌದು ಹಾಗಾಗಿ ಇದಕ್ಕೆ ನಾವು ಡಿಸೈಡ್ ಮಾಡಿದ್ದಾದ್ಮೇಲೆ ನೀವೇನಾದ್ರೂ ನಿಮ್ಮ ಪರವಾಗಿ ಪ್ರಮೋಷನ್ಸ್ ಮಾಡಬಹುದು ಅನ್ನುವಂಥದ್ದು ಆಲೋಚನೆ ಬಂದು ಟೈಮ್ ತಗೊಂಡು ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ನೀವು ಒಂದಷ್ಟು ಈಗ ಹಬ್ಬ ಹೇಳಿದ್ರಿ, ನೀವು ಪಾಸಿಟಿವ್ ಆಗಿ ನೀವು ಹೇಳಿದ್ರಿ, ಸೊ ಈ ಪಾಸಿಟಿವ್ನೆಸ್ ಅಲ್ಲಿ ಕಾಣಿಸಬಹುದಿತ್ತೇನೋ ಅಂತ. ಖಂಡಿತವಾಗ್ಲೂ ಕಾಣಿಸ್ಬೋದಿತ್ತು, ಬಟ್ ಟೈಮ್ ಇರಲಿಲ್ಲ. ಯಾಕಂದ್ರೆ ಒಳಗಡೆ ಇರುವಂತಹ ಒಂದಷ್ಟು ಸ್ಪರ್ಧಿಗಳು ಈಗಾಗಲೇ ಆ ಕೆಲಸವನ್ನ ಮುಂಚೆನೆ ಮಾಡಿಟ್ಟು ಹೋಗಿದ್ದಾರೆ, ಹಾಗಾಗಿ. ಓಕೆ, ನೋಡಿಲ್ಲ, ನೋಡ್ತೀನಿ ನಾನು. ಆಮೇಲೆ ಆ ಥರ ಮಾಡಿದ್ದೇ ಆದಲ್ಲಿ ಅದು ತಪ್ಪು ಅಂತ ನನಗೇನು ಅನಿಸಲ್ಲ ಅಲ್ವಾ. ಪ್ರಮೋಷನ್ಸ್ ಎಲ್ಲ ಪ್ರತಿಯೊಬ್ಬರು ಅವ್ರವ್ರ ಚಾನಲಿಂದ ಹಿಡಿದು ಒಬ್ಬ ಮನುಷ್ಯನಿಂದ ಹಿಡಿದು ಒಂದು ಪ್ರಾಡಕ್ಟಿಂದ ಹಿಡಿದು ಪ್ರಮೋಷನ್ ಮಾಡಿದಾಗಲೇ ಜನಗಳನ್ನ ತಲುಪಕ್ಕೆ ಸಾಧ್ಯ. ಇಲ್ಲಿ ಮೇನ್ ಆಗಿ ಜನಗಳೇ ಉಳಿಸ್ಬೇಕಾಗಿರೋದ್ರಿಂದ ಜನಗಳಿಗೆ ನಾನು ಅವಾಗವಾಗ ಕಾಣಿಸ್ಕೊಂಡ್ರೇನೆ ಅವ್ರಿಗೆ ನನ್ನ ಬಗ್ಗೆ ಹೌದಲ್ವಾ ಇವ್ರನ್ನ ಬಿಗ್ ಬಾಸಲ್ಲಿ ನೋಡಿದ್ದೆ ಅಲ್ವಾ, ಚೆನ್ನಾಗಿ ಆಟ ಆಡ್ತಿದ್ದಲ್ವಾ, ಇವ್ರಿಗೊಂದು ಓಟ್ ಹಾಕೋಣ ಅಂತ ಅನ್ಸೋದು. ಏನು ಕಣ್ಣಿಗೆ ಕಾಣೋದು ಮೈಂಡಿಂದನೂ ದೂರ ಅಂತಾರಲ್ಲ, ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್. ಸೊ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಇನ್ನು ಅಶ್ವಿನಿ ಅವ್ರನ್ನ ಅಳಸೇ ಬಿಟ್ರಿ ನೀವು. ಇಲ್ಲಪ್ಪ, ನಾನು ಅಳಿಸ್ಲಿಲ್ಲ, ಅದು ಮೊಸಳೆ ಕಣ್ಣೀರು ಅಂತ ನನಗನ್ಸುತ್ತೆ. ಬಟ್ ನಾನಂತೂ ಕಾರಣ ಅಲ್ಲ ಅದಕ್ಕೆ. ಯಾಕಂದ್ರೆ ಮಂಜು ಅವರು ತುಂಬಾ ಮೃದು ಸ್ವಭಾವದವರು, ಆದ್ರೆ ಖಡಕ್ ಮಾತು ಅನ್ನುವಂಥದ್ದು ಗೊತ್ತಿರೋದೆ. ಆದ್ರೆ ಅಳಿಸಿರುವಂತಹ ವಿಚಾರ ಇವರೇನ ಯಾಕೆ ಕಳಿಸ್ಬಿಟ್ರು ಅನ್ನೋಂಥದ್ದು ಒಂದ್ ಕಡೆ ಬಂದಾಗ, ಇನ್ನೊಂದು ಪ್ರೇಕ್ಷಕರು ಖುಷಿ ಪಟ್ರು. ಹೌದು. ಅದೇನಾಯ್ತು ಆಕ್ಚುಲಿ ಮಂಜು ಮೃದು ಸ್ವಭಾವ ಏನಲ್ಲ, ಅದು ಇಲ್ದೇ ಇರೋದನ್ನ ಮತ್ತೆ ನಾನು ಹಾಗೆ ಅಂತ ಒಪ್ಕೊಳ್ಳಲ್ಲ. ಆದರೆ ಖಡಕ್ ಸ್ವಭಾವನೇ ನಂದು, ಮಾತು ಖಡಕ್ ಆಗೇ ಇರುತ್ತೆ. ಬಟ್ ಅದು ಎಲ್ಲೇ ಅವಶ್ಯಕತೆ ಇದೆ ಅಲ್ಲಷ್ಟೇ ಉಪಯೋಗಿಸ್ತೀನಿ. ಸುಮ್ಮನೆ ನಾನು ಖಡಕ್ ಅಂತ ಬಿಟ್ಟು ನಾನು ಹೀಗೆ ಮಾತಾಡೋದು, ನಾನು ಹಾಗೆ ಆ ಥರ ಮಾತಾಡಿದ್ರೆ ಇಟ್ ಸೌಂಡ್ ಸೊ ರೂಡ್ ಆ್ಯಂಡ್ ಸೊ ಅನ್ವಾಂಟೆಡ್ ಅಂತ ಅನಿಸುತ್ತೆ. ನಾನು ಎಲ್ಲಿ ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಕಾಣಿಸ್ಕೋಬೇಕು, ಎಲ್ಲಿ ಹೇಗೆ ಮಾತಾಡಬೇಕು ಹಾಗೆ ಮಾತಾಡ್ತೀನಿ. ಜೋರಾಗೂ ಮಾತಾಡ್ತೀನಿ, ಮೆತ್ತಗೂ ಮಾತಾಡ್ತೀನಿ, ತಾಳ್ಮೆಯಿಂದನೂ ಮಾತಾಡ್ತೀನಿ, ತಾಳ್ಮೆ ಕಳ್ಕೊಂಡು ಮಾತಾಡ್ತೀನಿ. ಬಟ್ ಅದಕ್ಕೆ ನಿಜವಾದ ಒಂದು ಅರ್ಥ ಇರಬೇಕು, ಒಂದು ತೂಕ ಇರಬೇಕು. ಅದನ್ನು ನೋಡ್ಕೋತೀನಿ ನಾನು. ನನ್ನ ಮಾತು ಶಬ್ದ ಮಾಲಿನ್ಯ ಆಗಬಾರ್ದು, ಅದು ನನ್ನ ಮೇನ್ ಕನ್ಸರ್ನ್. ಸುಮ್ಮನೆ ಮಾತು ಬರುತ್ತೆ, ವಾಯ್ಸ್ ಇದೆ ಅಂತ ಜೋರಾಗಿ ಕಿರ್ಚೋದಲ್ಲ. ಅವತ್ತು ಏನಿಲ್ಲ, ತುಂಬ ಸಿಂಪಲ್ಲು. ನಮಗೆ ಮೊದಲನೇ ವಾರದಲ್ಲಿ ಒಂದಷ್ಟು ಅನುಭವಗಳಾಗಿರುತ್ತೆ, ಅವ್ರ ಕೈಯಲ್ಲಿ ಪವರ್ ಇರುತ್ತೆ, ಅರ್ಸಿರಾಗಿ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸಿರ್ತಾರೆ. ನಾವು ಸೇವಕರಾಗಿ ತುಂಬ ನಿಷ್ಠೆಯಿಂದ ಲಿಟ್ರಲಿ ನಾವು ಸೇವೆ ಮಾಡಿರ್ತೀವಿ. ಅಂದರೆ ಒಂದು ಮನೆ ಕೆಲಸದವರಾಗಿ ಒಬ್ಬ ರಾಜನ ಸೇವಕನಾಗಿ ಏನೇನು ಮಾಡಬೇಕಾಗುತ್ತೆ ಜಂಟಿಗಳು ಅಷ್ಟು ಮಾಡಿರ್ತೀವಿ. ಆದ್ರೂ ಕೆಲವೊಂದು ತಪ್ಪುಗಳಿಂದಾಗಿ ನಮಗೆ ಲಾಸ್ಟ್ 2 days ಹೊಟ್ಟೆಗೆ ಹಿಟ್ಟಿರಲ್ಲ. ಅದನ್ನು ನಾನು ಹೆಡ್ ಸೇವಕಿಯಾಗಿ ರಾಜರಿಗೆ ಕೇಳ್ಕೊಂಡಿರ್ತೀನಿ ಕೊಡಿಸಿ ಅಂತ, ಅವ್ರು ಕೊಡಿಸಿರಲ್ಲ. ಅದೆಲ್ಲ ನನ್ನ ಮನಸ್ಸಿಗೆ ನೋವಾಗಿರುತ್ತೆ. ಆಮೇಲೆ ವಾರದ ಕಿಚ್ಚನ ಕಥೆ ಬಂದಿರುತ್ತೆ, ಅದರಲ್ಲಿ ಅವ್ರು ಹೇಳ್ತಾರೆ ಜಂಟಿಗಳು ಏನು ಮಾಡ್ತಿದ್ದೀರಾ, ನಿಮ್ಮ ಅಸ್ತಿತ್ವವನ್ನು ಹೇಗೆ ನಿರೂಪಿಸ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಟ್ರಿಗರ್ ಆಗುತ್ತೆ. ಏನು ಮಾಡ್ತಾ ಇದೀವಿ ನಾವು, ಬರೀ ಸೇವೆ ಮಾಡ್ತಿದ್ದೀವಿ. ಬಿಗ್ ಬಾಸ್ ಮನೆಗೆ ನಾವು ಸೇವೆ, ಎಲ್ಲ ಜಂಟಿಗಳ ಮನಸ್ಸಿಗೂ ಬಂದಿದ್ದ ಪ್ರಶ್ನೆ ಇದು, ನಾವು ಬಿಗ್ ಬಾಸ್ ಮನೆಗೆ ಈ 6 ಜನಕ್ಕೆ ಸೇವೆ ಮಾಡೋಕ್ಕೆ ಬಂದಿದ್ದೀವ ಅಂತ. ಯಾಕಂದರೆ ಅವರು ಫುಲ್ ಬೆಳಿಗ್ಗೆ ಎದ್ದು ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಹೋಗಿ ಕೂತ್ಕೊಳ್ತಾರೆ, ದರ್ಪ ತೋರಿಸ್ತಾರೆ, ದೌಲತ್ ತೋರಿಸ್ತಾರೆ, ನಾವು ಊಟ ಮಾಡ್ತಾಯಿದ್ದೀವಿ, ಅವ್ರಿಗೆ ತಿನ್ನಿಸ್ತಿದ್ದೀವಿ, ಬಿಸಿನೀರು ಕೊಡ್ತಿದ್ದೀವಿ, ಜ್ಯೂಸ್ ಕೊಡ್ತಿದ್ದೀವಿ, ಇಡೀ ದಿನ ಬರೀ ಅವ್ರ ಸೇವೆನಲ್ಲಿ ಕಳೆದೋಗ್ತದೆ. ಇದನ್ನು ಮಾಡೋಕ್ಕೆ ಬಂದಿರೋದು ನಾವು ಅಂತ. ಯಾಕಂದರೆ ನಮಗೂ ಒಂದು ಮೊದಲನೇ ವಾರ ಕನ್ಫ್ಯೂಷನ್, ಏನು ಮಾಡಬೇಕು ಏನು ಮಾಡಬಾರ್ದು, ಮಾಡಬೇಕಾ ಮಾಡಬಾರ್ದಾ ಏನೂ ಗೊತ್ತಿಲ್ಲ. ಹಾಗಾಗಿ ಆ ವಾರದ ಕೊನೆಯಲ್ಲಿ ದಂಗೆ ಎದ್ದಾಗ ಅದು ಪರ್ಸ್ನಲ್ ಅಟ್ಯಾಕ್ ಅಂತ ಅವ್ರು ಅಶ್ವಿನಿ ಗೌಡ ಅವ್ರು ತಿರುಗಿಸ್ಬಿಡ್ತಾರೆ, ವಿಚ್ ವಾಸ್ ನಾಟ್ ಟ್ರೂ. ಅಂದರೆ ನಾನು ತಮಾಷೆಯಾಗಿ ಒಬ್ಬ ರಾಜನ ಎದುರುಗಡೆ ಹೇಳ್ತೀನಿ ನಾನು ಕೆಲಸ ಮಾಡಲ್ಲ ಅಂತ ಏನೋ ಗಲಾಟೆ ಮಾಡಿಬಿಟ್ಟು, ಇಲ್ಲ ರಾಜ ಅವ್ರು ಮಾಡಿ ಹಂಗೆ ಮಾಡಬೇಡಿ, ಗಲಾಟೆ ಮಾಡಬೇಡಿ ಅಂತ ಪರ್ಸ್ನಲ್ ಆಗಿ ಏನೋ ಕೇಳ್ಕೊಳ್ತಿದ್ರು. ಅಯ್ಯೋ ಇಲ್ಲ ಮಹಾರಾಜ ನನಗೆ ಹುಷಾರಿಲ್ಲ, ನಾನು ನಿಮ್ಮ ಕೆಲಸ ಮಾಡೋಕ್ಕಾಗಲ್ಲ ಅಂತ ತಮಾಷೆಗೆ ಹೇಳ್ತಿದ್ದೀನಿ. ಅದನ್ನು ಅವರು ನನಗೆ 3 ದಿನದಿಂದ ಹುಷಾರಿಲ್ಲ, ಮಂಜು ಭಾಷಿಣಿ ನನಗೆ ಪರ್ಸನಲ್ ಆಗಿ ಹೀಯಾಳಿಸಿದ್ರು, ನನ್ನ ಆರೋಗ್ಯದ ಸಮಸ್ಯೆಯನ್ನು ಹೀಯಾಳಿಸಿದ್ರು. ಏನು ಆರೋಗ್ಯದ ಸಮಸ್ಯೆ ಇತ್ತು, ಫಸ್ಟ್ ಆಫ್ ಆಲ್ ಬಂದಾಗಿಂದ ಒಂದು ಇಡೀ ವಾರ ಮಲ್ಕೊಳ್ತಾ ಇದ್ರು, ಹುಷಾರಿಲ್ಲ, ಕೆಮ್ಮು, ಕೊಸ್ಕ, ಅದು ಇದು ಅಂತ. ನಾವು ಅದಕ್ಕೇನು ಮಾತಾಡಿಲ್ಲ, ನಾವೆಲ್ಲರೂ ಕೇರ್ ಮಾಡಿದ್ದೀವಿ ಮನೇಲಿ ಇದ್ದವರೆಲ್ಲ. ಆಮೇಲೆ ಹೀಯಾಳಿಸೋ ಅಂಥ ಒಂದು ವಿಷಯನ ಅದು. ಆಮೇಲೆ ನಿಮಗೆ ಹೀಯಾಳಿಸಿ ನನಗೆ ಸಿಗುವಂಥದ್ದಾದರೂ ಏನು, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ನ? ನಾನು ಅಂಥ ಅದರಿಂದ ಇನ್ನೊಬ್ಬರನ್ನ ಹೀಯಾಳಿಸಿ ಆನಂದ ಪಡೋ ವ್ಯಕ್ತಿತ್ವನೇ ಅಲ್ಲ ನಂದು. ಆಮೇಲೆ ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಊಟದ ಬಗ್ಗೆ ಮಾತಾಡಿದ್ರು, ನಮ್ಮ ಮೇಕಪ್ ಬಗ್ಗೆ ಮಾತಾಡಿದ್ರು, ಹೌದು ಮಾತಾಡಿದ್ವಿ. ಆದರೆ ಸೇವಕರಾಗಿ ರಾಜರನ್ನು ದೂಷಿಸ್ತಿದ್ದೆ ಹೊರತು, ಮಂಜು ಭಾಷಿಣಿಯಾಗಿ ಅಶ್ವಿನಿ ಗೌಡ 3 ಹೊತ್ತು ಊಟ ಮಾಡ್ತಾರೆ, ಜಾಹ್ನವಿ ಅವರು 3 ಹೊತ್ತು ಊಟ ಮಾಡ್ತಾರೆ, 3 ಹೊತ್ತು ಮೇಕಪ್ ಮಾಡ್ಕೊಳ್ತಾರೆ, ಅದನ್ನೆಲ್ಲ ನಾವು ಹೇಳೇ ಇಲ್ಲ. ಅವ್ರು ಮಾಡ್ತಾರೆ, ಅಶ್ವಿನಿ ಗೌಡ ಅವ್ರ ಹೆಸರು ಹೇಳಿ, ಜಾಹ್ನವಿ ಅವ್ರ ಹೆಸರು ಹೇಳಿ ನಾನಾಗಿ ಮಾತಾಡಿದ್ದಿದ್ರೆ ಅದು ತಪ್ಪು ಅಂತ ಒಪ್ಕೋದಾಗಿತ್ತು. ತಿಳಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಅವ್ರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿನೇ ಇರಲಿಲ್ಲ. ಯಾಕೆಂದರೆ ಅವ್ರ ಮೈಂಡಲ್ಲಿ ಇದ್ದಿದ್ದು ಪ್ಲ್ಯಾನೇ ಬೇರೆ. ಒಂದು ಎಲ್ಲಿ ಚಾನ್ಸ್ ಸಣ್ಣ ಕಿಡಿ ಹೊತ್ಕೊಳ್ಳುತ್ತೋ ಅಲ್ಲಿ ಬೆಂಕಿ ಜ್ವಾಲೆಯನ್ನೇ ಉರಿಸ್ಬೇಕು ಅನ್ನೋದು ಅವ್ರ ಪ್ಲ್ಯಾನ್, ಬಹುಶಃ ಅದೇ ಪ್ಲ್ಯಾನ್ ಆಗಿತ್ತು. ಅದರಿಂದ ಅದನ್ನೊಂದು ದೊಡ್ಡ ವಿಚಾರ ಮಾಡ್ತಾರೆ, ಗಲಾಟೆ ಆಗುತ್ತೆ, ನನಗೆ ಹಿಂಸೆ ಆಗುತ್ತೆ, ನಾನು ಮಾತ್ಬಿಡ್ತೀನಿ. 2 ವಾರ ಪೂರ್ತಿ ಅದೇ ಆಯಿತು. ಆ ಮಧ್ಯದಲ್ಲಿ
ಸಹಾನುಭೂತಿಯನ್ನು ಪಡಿಬೇಕಲ್ಲ. ಒಂದು ಕಡೆ ಜೋರಾಗಿರ್ತಾರೆ, ಒಂದು ಕಡೆ ಸುಕೋಮಲೆ ಆಗಿರ್ತಾರೆ, ಅದೆಲ್ಲ ಮುಖಗಳನ್ನೂ ಅವ್ರು ತೋರಿಸ್ಬೇಕಲ್ಲ. ಇಲ್ಲಿ ಕಣ್ಣೀರು ಹಾಕಿದ್ರು, ಕಂಪ್ಲೇಂಟ್ ಮಾಡಿದ್ರು. ನಾನು ಅವ್ರಿಗೆ ಮತ್ತೆ ತಿಳಿ ಹೇಳಕ್ಕೆ ಹೋದೆ, ನೋಡಿ ನಾನು ಸೇವಕಿಯಾಗಿ ಮಾಡಿದ್ದೆ ಹೊರತು, ಅಲ್ಲೂ ಮಹಾರಾಣಿ ನಾನು ಸೇವಕಿಯಾಗಿ ಮಾಡಿದ್ದೆ ಹೊರತು ನಿಮ್ಮ ಮೇಲೆ ಪರ್ಸ್ನಲ್ ಅಟ್ಯಾಕ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಕೇಳೋಕ್ಕೆ ರೆಡಿ ಇಲ್ಲ. ಅಡುಗೆ ಮನೇಲಿ ಆ ಕಡೆ ಈ ಕಡೆ ಆ ಕಡೆ ವಿಲವಿಲ ಒದ್ದಾಡಿದ್ರು. ಸರಿ, ನಿಮ್ಮ ಹಣೆ ಬರಹ, ನಾನು ಏನು ಮಾಡೋಕ್ಕಾಗತ್ತೆ, ನನ್ನ ಕಡೆಯಿಂದ ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು, ಕೊಟ್ಟೆ ಬಂದೆ. ಇಷ್ಟೇ ಆಗಿದ್ದು, ಬೇರೆ ಏನೂ ಹೆಚ್ಚಾಗಿಲ್ಲ. ಇಷ್ಟಿದ್ದದನ್ನು ಅಷ್ಟು ಮಾಡಿದ್ದವ್ರೆ.